ಕರ್ನಾಟಕ ಕಾರುಬಾರು ನೋಡಿರುವಂತ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಶ್ನೆನ ಮಾಡೇ ಮಾಡ್ತಾರೆ ಅಂತ ನಾವು ಕೂಡ ಭಾವಿಸ್ತೀವಿ. ಒಗ್ಗಟ್ಟಿನಲ್ಲಿ ಮಾತ್ರ ಜಯ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾಡು ನುಡಿ ಜಲ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಹೋರಾಟವನ್ನ ಮಾಡೋಣ. ಅದು ಒಳ್ಳೆ ರೀತಿಯಲ್ಲಿ, ಅದು ಕನ್ನಡ ನಾಡು ನುಡಿ ಜಲಕ್ಕೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಕಾದ್ ನೋಡ್ತೀವಿ ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನ ಆಗುತ್ತೋ ಇಲ್ವಾ ಅಂತೇಳಿ. ಮುಂದಿನ ಸುದ್ದಿ ಅತ್ತ ಗಮನಿಸೋಣ. ಒಂದು ಗಾದೆ ಮಾತಿದೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಹಾಗೆ. ಅಂದ್ರೆ ಅರ್ಥ ತಿನ್ನೋದಕ್ಕೆ ಅನ್ನ ಇಲ್ಲ, ಆದ್ರೆ ಈ ಶೃಂಗಾರ ಮೇಕಪ್ ಇದಕ್ಕೆಲ್ಲ ದುಡ್ಡಿರುತ್ತೆ ಅಂತಾರಲ್ಲ, ಆ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರದ ಪರಿಸ್ಥಿತಿ ಕೂಡ ಹಾಗೆ ಆಗಿದ್ಯಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗ್ಯಾರಂಟಿ ಸರಿದೂಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ಯಾರಂಟಿಗೆ ಕೊಡೋದಕ್ಕೆ ಹಣ ಇಲ್ಲ ಅಂತೇಳಿ ನಾವೆಲ್ಲ ಹೇಳ್ತಾ ಇರೋದು. ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಈ ವಿಚಾರವಾಗಿ ಸಾಕಷ್ಟು ಜನ ಮಾತಾಡಿದ್ದಾರೆ. ಮುಂಬರುವಂತ ದಿನದಲ್ಲಿ ಇದು ಮತ್ತಷ್ಟು ಉಲ್ಬಣಗೊಳ್ಳುತ್ತೆ. ಇವತ್ತೊಂದು ಸುದ್ದಿಯನ್ನು ಗಮನಿಸ್ತಾ ಇದ್ವಿ. ಒಂದು ಕಡೆ ಒಂದು ರಾಜ್ಯದಲ್ಲಿ ಇದೇ ರೀತಿಯಾಗಿ ಕಾಂಗ್ರೆಸ್ ಎಲ್ಲ ಫ್ರೀಯನ್ನ ಕೊಟ್ಟು ಕೊನೆಗೆ ದೇವಸ್ಥಾನಗಳಿಗೆ ಬರುವಂತ ದುಡ್ಡನ್ನ ಕೂಡ ಕೇಳ್ತಾ ಇದೆ. ಅಲ್ಲಿನ ಗ್ಯಾರಂಟಿಗಳನ್ನ ಸರಿದೂಗಿಸೋದಕ್ಕೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಈಗ ರಾಜ್ಯದಲ್ಲಿ ಗ್ಯಾರಂಟಿ ಮುಂದುವರಿಸಬೇಕು ಅಥವಾ ಮೊಟಕುಗೊಳಿಸಬೇಕು ಅನ್ನೋ ಚಿಂತನೆಯಲ್ಲಂತೂ ಇದ್ದಾರೆ. ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಕತ್ರಿ ಹಾಕಬೇಕು, ಏನು ಸಾಧಕ ಬಾಧಕಗಳಿದೆ ಚರ್ಚೆ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಗ್ಯಾರಂಟಿಗೆ ದುಡ್ಡಿಲ್ಲ. ವಿಚಾರ ಏನು ಅಂತಂದ್ರೆ, ಈಗ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಕಾವೇರಿ ನಿವಾಸ ಇದೆಯಲ್ಲ, ಸಿಎಂ ಅವರ ಕಾವೇರಿ ನಿವಾಸ, ಅದಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿ ಅದಕ್ಕೆ ಹೈಟೆಕ್ ಸ್ಪರ್ಶವನ್ನ ಕೊಡೋದಕ್ಕೆ ಮುಂದೆ ಹಾಕ್ತಿದ್ದಾರೆ. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ಜುಟ್ಟಿಗೆ ಮಲ್ಲೆ ಹೂವು ಅನ್ನೋಗೆ ರಾಜ್ಯ ಸರ್ಕಾರದ ಕಥೆ ಆಗಿದೆ. ಒಂದು ವರದಿ ಇದೆ, ನೋಡ್ಕೊಂಡ್ಬಂದು. ಗ್ಯಾರಂಟಿಗಳಿಗೆ ದುಡ್ಡಿಲ್ಲ, ಶಾಸಕರಿಗೆ ಅನುದಾನ ಸಿಗ್ತಿಲ್ಲ, ಅನೇಕ ನಿಗಮಗಳಿಗೆ ಹಣ ಬಿಡುಗಡೆಯಾಗಿಲ್ಲ, ಕನ್ನಡ ಶಾಲೆಗಳು ನೋಡಂಗಿಲ್ಲ, ಆದ್ರೆ ಆಡಂಬರಕ್ಕೆ ಮಾತ್ರ ದುಡ್ಡಿದೆ ಎನ್ನುವಂತಾಗಿದೆ ರಾಜ್ಯ ಸರ್ಕಾರದ ಕಥೆ. ಹೊಟ್ಟೆಗೆ ಹಿಟ್ಟಿಲ್ಲ, ಜೊಟ್ಟಿಗೆ ಮಲ್ಲಿಗೆ ಹೂವು. ಸಿಎಂ ನಿವಾಸ ನವೀಕರಣಕ್ಕೆ ಕೋಟಿ ಕೋಟಿ. ಹೊಟ್ಟೆಗೆ ಹಿಟ್ಟಿಲ್ಲ, ಆದ್ರೆ ಚುಟ್ಟಿಗೆ ಮಲ್ಲಿಗೆ ಹೂವು ಎನ್ನುವಂತಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಥೆ. ಹೌದು, ರಾಜ್ಯದ ಖಜಾನೆ ಖಾಲಿಯಾಗಿ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋ ಮಾತಿನ ನಡುವೆಯೇ ಸರ್ಕಾರ ಸಿಎಂ ಕಾವೇರಿ ನಿವಾಸ ನವೀಕರಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡೋದಕ್ಕೆ ಮುಂದಾಗಿದೆ. ಸರ್ಕಾರದ ನಡೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಕೋಟಿ ವೆಚ್ಚದಲ್ಲಿ ಸಿಎಂ ಮನೆ ನವೀಕರಣ. ಬರೋಬ್ಬರಿ 2,65,00,000 ವೆಚ್ಚದಲ್ಲಿ ಸಿಎಂ ಮನೆ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆಯಂತೆ. ಇದಕ್ಕೆ ಲೋಕೋಪಯೋಗಿ ಇಲಾಖೆ ಅನುಮತಿ ಕೂಡ ನೀಡಿದೆಯಂತೆ. 1.7 ಕೋಟಿ ವೆಚ್ಚದಲ್ಲಿ ರೂಮ್, ಶೌಚಾಲಯ, ಕಿಚನ್ ನವೀಕರಣ ಹಾಗೂ 89 ಲಕ್ಷದಲ್ಲಿ ವಾಟರ್, ಎಲೆಕ್ಟ್ರಿಕಲ್ ವರ್ಕ್ಗೆ ಪಿಡಬ್ಲ್ಯೂಡಿ ಇಲಾಖೆ ಅನುಮತಿ ನೀಡಿದೆಯಂತೆ. ಖಜಾನೆ ಖಾಲಿಯಾಗಿರೋ ಹೊತ್ತಲ್ಲಿ ಈ ಆಡಂಬರ ಬೇಕಾ ಎನ್ನುವ ಪ್ರಶ್ನೆ ಎದ್ದಿದೆ. ಕಾವೇರಿಗೆ ಸಿಂಗಾರ, ಬಿಜೆಪಿಗರ ವಾಗ್ದಾಳಿ. ಇನ್ನು ಸಿಎಂ ಮನೆ ಸಿಂಗಾರಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇರೋದಕ್ಕೆ ಬಿಜೆಪಿ ಸಂಸದ ಪಿಸಿ ಮೋಹನ್ ಕಿಡಿಕಾರಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿಂದ ಇಷ್ಟು ಕೆಟ್ಟ ಪರಿಸ್ಥಿತಿ ಯಾವತ್ತು ಬೆಂಗಳೂರು ಮಹಾನಗರ, ಇವತ್ತು ಗುಂಡಿ ಮುಚ್ಚಲಿಕ್ಕೆ ಕೂಡ ದುಡ್ಡಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಹೇಗೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಆಪ್ ಅವರು ಶೀಶ್ ಮಹಲ್ ಮಾಡಿದ್ರು, ಇವರು ಆತರ ಮಾಡಲಿಕ್ಕೆ ಹೋಗಿದ್ದಾರೆ. ಖಂಡಿತವಾಗ್ಲೂ ಕೂಡ ಜನ ಇದನ್ನೆಲ್ಲವನ್ನು ಗಮನಿಸಿ ಖಂಡಿತವಾಗ್ಲೂ ಕೂಡ ಇದಕ್ಕೆ ನಾವು ರಾಜಕಾರಣಿಗಳ ಜನರು ತಕ್ಕ ಉತ್ತರ ಕೊಡ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಸರ್ಕಾರ ತಾವು ಘೋಷಿಸಿರೋ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ಒದ್ದಾಡ್ತಿರ್ಬೇಕಾದ್ರೆ ಇತ್ತ ಸಿಎಂ ಕಾವೇರಿ ನಿವಾಸದ ಸಿಂಗಾರಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇರೋದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಕಾರುಬಾರು ನೋಡಿರುವಂತ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಶ್ನೆನ ಮಾಡೇ ಮಾಡ್ತಾರೆ ಅಂತ ನಾವು ಕೂಡ ಭಾವಿಸ್ತೀವಿ. ಒಗ್ಗಟ್ಟಿನಲ್ಲಿ ಮಾತ್ರ
ಜಯ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾಡು ನುಡಿ ಜಲ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಹೋರಾಟವನ್ನ ಮಾಡೋಣ. ಅದು ಒಳ್ಳೆ ರೀತಿಯಲ್ಲಿ, ಅದು ಕನ್ನಡ ನಾಡು ನುಡಿ ಜಲಕ್ಕೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಕಾದ್ ನೋಡ್ತೀವಿ ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನ ಆಗುತ್ತೋ ಇಲ್ವಾ ಅಂತೇಳಿ. ಮುಂದಿನ ಸುದ್ದಿ ಹತ್ತ ಗಮನಿಸೋಣ. ಒಂದು ಗಾದೆ ಮಾತಿದೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಹಾಗೆ. ಅಂದ್ರೆ ಅರ್ಥ, ತಿನ್ನೋದಕ್ಕೆ ಅನ್ನ ಇಲ್ಲ, ಆದ್ರೆ ಈ ಶೃಂಗಾರ, ಮೇಕಪ್ ಇದಕ್ಕೆಲ್ಲ ದುಡ್ಡಿರುತ್ತೆ ಅಂತಾರಲ್ಲ, ಆ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರದ ಪರಿಸ್ಥಿತಿ ಕೂಡ ಹಾಗೆ ಆಗಿದ್ಯಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗ್ಯಾರಂಟಿ ಸರಿದೂಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ಯಾರಂಟಿಗೆ ಕೊಡೋದಕ್ಕೆ ಹಣ ಇಲ್ಲ ಅಂತೇಳಿ ನಾವೆಲ್ಲ ಹೇಳ್ತಾ ಇರೋದು. ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಈ ವಿಚಾರವಾಗಿ ಸಾಕಷ್ಟು ಜನ ಮಾತಾಡಿದ್ದಾರೆ. ಮುಂಬರುವಂತ ದಿನದಲ್ಲಿ ಇದು ಮತ್ತಷ್ಟು ಉಲ್ಬಣಗೊಳ್ಳುತ್ತೆ. ಇವತ್ತೊಂದು ಸುದ್ದಿಯನ್ನ ಗಮನಿಸ್ತಾ ಇದ್ವಿ. ಒಂದು ಕಡೆ ಒಂದು ರಾಜ್ಯದಲ್ಲಿ ಇದೇ ರೀತಿಯಾಗಿ ಕಾಂಗ್ರೆಸ್ ಎಲ್ಲ ಫ್ರೀಯನ್ನ ಕೊಟ್ಟು ಕೊನೆಗೆ ದೇವಸ್ಥಾನಗಳಿಗೆ ಬರುವಂತ ದುಡ್ಡನ್ನ ಕೂಡ ಕೇಳ್ತಾ ಇದೆ. ಅಲ್ಲಿನ ಗ್ಯಾರಂಟಿಗಳನ್ನ ಸರಿದೂಗಿಸೋದಕ್ಕೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಈಗ ರಾಜ್ಯದಲ್ಲಿ ಗ್ಯಾರಂಟಿ ಮುಂದುವರಿಸಬೇಕು ಅಥವಾ ಮೊಟಕುಗೊಳಿಸಬೇಕು ಅನ್ನೋ ಚಿಂತನೆಯಲ್ಲಂತೂ ಇದ್ದಾರೆ. ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಕತ್ರಿ ಹಾಕಬೇಕು, ಏನು ಸಾಧಕ ಬಾಧಕಗಳಿದೆ ಚರ್ಚೆ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಗ್ಯಾರಂಟಿಗೆ ದುಡ್ಡಿಲ್ಲ. ವಿಚಾರ ಏನು ಅಂತಂದ್ರೆ, ಈಗ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಕಾವೇರಿ ನಿವಾಸ ಇದೆಯಲ್ಲ, ಸಿಎಂ ಅವರ ಕಾವೇರಿ ನಿವಾಸ, ಅದಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿ ಅದಕ್ಕೆ ಹೈಟೆಕ್ ಸ್ಪರ್ಶವನ್ನ ಕೊಡೋದಕ್ಕೆ ಮುಂದೆ ಹಾಕ್ತಿದ್ದಾರೆ. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ಜುಟ್ಟಿಗೆ ಮಲ್ಲೆ ಹೂವು ಅನ್ನೋಗೆ ರಾಜ್ಯ ಸರ್ಕಾರದ ಕಥೆ ಆಗಿದೆ. ಒಂದು ವರದಿ ಇದೆ, ನೋಡ್ಕೊಂಡ್ಬಂದು. ಗ್ಯಾರಂಟಿಗಳಿಗೆ ದುಡ್ಡಿಲ್ಲ, ಶಾಸಕರಿಗೆ ಅನುದಾನ ಸಿಗ್ತಿಲ್ಲ, ಅನೇಕ ನಿಗಮಗಳಿಗೆ ಹಣ ಬಿಡುಗಡೆಯಾಗಿಲ್ಲ, ಕನ್ನಡ ಶಾಲೆಗಳು ನೋಡಂಗಿಲ್ಲ, ಆದ್ರೆ ಆಡಂಬರಕ್ಕೆ ಮಾತ್ರ ದುಡ್ಡಿದೆ ಎನ್ನುವಂತಾಗಿದೆ ರಾಜ್ಯ ಸರ್ಕಾರದ ಕಥೆ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು. ಸಿಎಂ ನಿವಾಸ ನವೀಕರಣಕ್ಕೆ ಕೋಟಿ ಕೋಟಿ. ಹೊಟ್ಟೆಗೆ ಹಿಟ್ಟಿಲ್ಲ, ಆದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಎನ್ನುವಂತಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಥೆ. ಹೌದು, ರಾಜ್ಯದ ಖಜಾನೆ ಖಾಲಿಯಾಗಿ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋ ಮಾತಿನ ನಡುವೆಯೇ ಸರ್ಕಾರ ಸಿಎಂ ಕಾವೇರಿ ನಿವಾಸ ನವೀಕರಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡೋದಕ್ಕೆ ಮುಂದಾಗಿದೆ. ಸರ್ಕಾರದ ನಡೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಕೋಟಿ ವೆಚ್ಚದಲ್ಲಿ ಸಿಎಂ ಮನೆ ನವೀಕರಣ. ಬರೋಬ್ಬರಿ 2,65,00,000 ವೆಚ್ಚದಲ್ಲಿ ಸಿಎಂ ಮನೆ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆಯಂತೆ. ಇದಕ್ಕೆ ಲೋಕೋಪಯೋಗಿ ಇಲಾಖೆ ಅನುಮತಿ ಕೂಡ ನೀಡಿದೆಯಂತೆ. 1.7 ಕೋಟಿ ವೆಚ್ಚದಲ್ಲಿ ರೂಮ್, ಶೌಚಾಲಯ, ಕಿಚನ್ ನವೀಕರಣ ಹಾಗೂ 89 ಲಕ್ಷದಲ್ಲಿ ವಾಟರ್, ಎಲೆಕ್ಟ್ರಿಕಲ್ ವರ್ಕ್ಗೆ ಪಿಡಬ್ಲ್ಯೂಡಿ ಇಲಾಖೆ ಅನುಮತಿ ನೀಡಿದೆಯಂತೆ. ಖಜಾನೆ ಖಾಲಿಯಾಗಿರೋ ಹೊತ್ತಲ್ಲಿ ಈ ಆಡಂಬರ ಬೇಕಾ ಎನ್ನುವ ಪ್ರಶ್ನೆ ಎದ್ದಿದೆ. ಕಾವೇರಿಗೆ ಸಿಂಗಾರ, ಬಿಜೆಪಿಗರ ವಾಗ್ದಾಳಿ. ಇನ್ನು ಸಿಎಂ ಮನೆ ಸಿಂಗಾರಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇರೋದಕ್ಕೆ ಬಿಜೆಪಿ ಸಂಸದ ಪಿಸಿ ಮೋಹನ್ ಕಿಡಿಕಾರಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿನಿಂದ ಇಷ್ಟು ಕೆಟ್ಟ ಪರಿಸ್ಥಿತಿ ಯಾವತ್ತು ಬೆಂಗಳೂರು ಮಹಾನಗರ, ಇವತ್ತು ಗುಂಡಿ ಮುಚ್ಚಲಿಕ್ಕೆ ಕೂಡ ದುಡ್ಡಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಹೇಗೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಆಪ್ ಅವರು ಶೀಶ್ ಮಹಲ್ ಮಾಡಿದ್ರು, ಇವರು ಆತರ ಮಾಡಲಿಕ್ಕೆ ಹೋಗಿದ್ದಾರೆ. ಖಂಡಿತವಾಗ್ಲೂ ಕೂಡ ಜನ ಇದನ್ನೆಲ್ಲವನ್ನು ಗಮನಿಸಿ ಖಂಡಿತವಾಗ್ಲೂ ಕೂಡ ಇದಕ್ಕೆ ನಾವು ರಾಜಕಾರಣಿಗಳ ಜನರು ತಕ್ಕ ಉತ್ತರ ಕೊಡ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಸರ್ಕಾರ ತಾವು ಘೋಷಿಸಿರೋ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ಒದ್ದಾಡ್ತಿರ್ಬೇಕಾದ್ರೆ ಇತ್ತ ಸಿಎಂ ಕಾವೇರಿ ನಿವಾಸದ ಸಿಂಗಾರಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇರೋದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಮಾರ್ಚ್ 18ರಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಯಾವೆಲ್ಲ ಸಂಘಟನೆಗಳು ಭಾಗಿಯಾಗುತ್ತೆ, ಬಂದ್ಗೆ ಯಾವೆಲ್ಲ ಸಂಘಟನೆ ಬೆಂಬಲ ನೀಡುತ್ತೆ ಎಂಬುದು ಮಾರ್ಚ್ 18ರಂದು ಡಿಸೈಡ್ ಆಗಲಿದೆ ನಾಗೇಂದ್ರ ಬಾಬು. ಹೀಗಾಗಿ ಮಾರ್ಚ್